ಸಚಿವರಾಗಿ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಕೊಟ್ಟಿದ್ದಾರೆ, ಆದರೆ ಸರಿಯಾದ ಉತ್ತರವನ್ನು ಕೊಟ್ಟಿಲ್ಲ. ಇದರಲ್ಲಿ ಎಷ್ಟು ನ್ಯೂನತೆಗಳಿದ್ದಾವೆ, ಎಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಎಲ್ಲೂ ಹೇಳಿಲ್ಲ ಮತ್ತು ಅಕ್ರಮ ನಡೆದಿರುವ ಬಗ್ಗೆ ಸ್ಪಷ್ಟ ಉತ್ತರ ನೀಡಿದ ನ್ಯೂನತೆಗಳು ಕಂಡು ಬಂದಿದೆ ಎಂದು ಹೇಳಿರುವುದು ಸಚಿವರು ಸರಿಯಾದ ಮಾಹಿತಿ ಇಲ್ಲದಿರುವುದು ಅಂತೇಳಿ ಮೂಲಕ ತಿಳಿಸುತ್ತೇನೆ. ಕೇಳಿರುವ ಪ್ರಶ್ನೆಯಲ್ಲಿ ಅಕ್ರಮ ಮೊತ್ತವೆಷ್ಟು ಎಂದು ಕೇಳಿದ್ರು, ಸದರಿ ಪ್ರಶ್ನೆಗೆ ಉತ್ತರನೇ ಬಂದಿಲ್ಲ. ಸಮಿತಿಯ ವಿವರವನ್ನು ನೀಡದೇ ಇರುವುದು, ಸಮಿತಿಯ ಸದಸ್ಯರುಗಳು ಏನು ಉತ್ತರ ಕೊಟ್ಟಿದ್ದಾರೆ ಅದನ್ನು ಕೊಟ್ಟಿಲ್ಲ. ಕೇವಲ ಅಮಾನತ್ ಮಾಡಿರುವ ಅಧಿಕಾರಿ ಸಿಬ್ಬಂದಿಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ. ಸಮಿತಿ ಮಧ್ಯಂತರ ವರದಿಯನ್ನು ಸಹ ಸಚಿವರ ಗಮನಕ್ಕೆ ತರಬೇಕೆಂದು ತಿಳಿಸುತ್ತೇನೆ. ಪತ್ರಿಕೆಗಳಲ್ಲಿ 20 ರಿಂದ 25 ಕೋಟಿ ಅಕ್ರಮ ನಡೆದಿದೆ ಎಂದು ವರದಿಯಾಗಿದ್ದು, ಮಾನ್ಯ ಸಚಿವರ ಉತ್ತರದಲ್ಲಿ ಕೇವಲ 2,45,00,000 ಎಂದು ಸುಳ್ಳು ಮಾಹಿತಿಯನ್ನು ಕೊಟ್ಟಿರೋದು ಇದು ಸರಿಯಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗೂ ಗುತ್ತಿಗೆದಾರರ ವಿರುದ್ಧ ತೆಗೆದುಕೊಂಡಿರುವ ಕ್ರಮದ ಬಗ್ಗೆ ಮಾಹಿತಿಯೇ ಇಲ್ಲದಿರುವುದು, ಈ ರೀತಿ ಅಧಿಕಾರಿಗಳು ಸಚಿವರಿಗೆ ದಾರಿ ತಪ್ಪಿಸಿರೋದು ಸರಿಯಿಲ್ಲ ಅಂತ ಹೇಳಿ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಸಭಾಪತಿಗಳೇ ಅದನ್ನು ಕಡದಿಂದ ತೆಗೆಸ್ರಿ. ಮೀಡಿಯಾಕ್ಕೂ ಕೂಡ ಜಾಗೃತಾಧಿಕಾರಿ, ಸಹಾಯ ಲೆಕ್ಕಾಧಿಕಾರಿ ಆನಂದ್ ಪ್ರಸಾದ್, ಸಹಾಯಕ ಉಗ್ರಾಣಾಧಿಕಾರಿ ಆನಂದ್ಯನ್, ಸಭಾಪತಿಗಳ ಈ ಮೇಲ್ಕಂಡ ಸಮಿತಿಯು ಪ್ರಾಥಮಿಕವಾಗಿ ಇಂಟರಿಮ್ ಒಂದು ರಿಪೋರ್ಟ್ ಕೊಟ್ಟಿದೆ ಸಭಾಧ್ಯಕ್ಷರೇ. 23, 24, 26ರಲ್ಲಿ ಹಾಗೂ 34-26ರಲ್ಲಿ ಕೆಳಕಂಡ ಸಿಬ್ಬಂದಿಗಳನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಿಂದ 3, 4 ಮತ್ತು 4 ಆದೇಶಗಳ ಅನ್ವಯ ಇದನ್ನ ಸಸ್ಪೆಂಡೆಡ್ ಸದರಿ ಆದೇಶ ಪ್ರತಿಗಳು ಈಗಾಗಲೇ ಅನುಬಂಧದಲ್ಲಿ ಸಭಾಧ್ಯಕ್ಷರೇ. ಈ ಎಷ್ಟು ಸರ್ಕಾರಕ್ಕೆ ಎಷ್ಟು ಲಾಸ್ ಆಗಿದೆ ಅನ್ನೋದನ್ನ ಫೈನಲ್ ರಿಪೋರ್ಟ್ ಬಂದ್ಮೇಲೆ ಮತ್ತೆ ಯಾರು ಸಿಕ್ಕಾಕೊಂಡವರು ಅಂದ್ರೆ ಬಂಟನೂರ್, ಛಾಯಾ, ಶಿಲ್ಪಾ, ನಾಗರಾಜು, ಅಶೋಕ್, ರಮೇಶ ರಿಪೋರ್ಟ್ ಕೊಟ್ಟಿದ್ದಾರೆ ಸಭಾಧ್ಯಕ್ಷರು. ಇಲಾಖೆ ಅಕ್ರಮದಿಂದ ಉಂಟಾದ ನಷ್ಟದ ಮೊತ್ತ ಹೇಗೆ ಅಂತ ಕೇಳಿದ್ದಾರೆ ಸಭಾಧ್ಯಕ್ಷರು. ಅದಕ್ಕೆ ನಾವು ಈಗಾಗಲೇ ಸಮಿತಿ ರಚನೆ ಮಾಡಿದ್ವಿ ಸಭಾಧ್ಯಕ್ಷರು. ಅಕ್ಟೋಬರ್ 26ರಂದು ಅವರು ರಿಪೋರ್ಟ್ ಕೊಡುವಂತ ಸಭಾಧ್ಯಕ್ಷರು. ಅವರ ಅಂತಿಮ ರಿಪೋರ್ಟ್ ಕೊಟ್ಟಮೇಲೆ ಎಷ್ಟು ಹಣ ಯಾವ ತರ ಅವ್ರ ಹತ್ರ ವಸೂಲಿ ಮಾಡೋದು ಅನ್ನೋದನ್ನ ನಾವು ಯೋಚನೆ ಮಾಡಿ ನಾವು ಹೇಳ್ತೀವಿ ಸಭಾಧ್ಯಕ್ಷರು. ಗುತ್ತಿಗೆದಾರರ ವಿರುದ್ಧ ಏನ್ ಕ್ರಮ ತಗೊಂಡಿದ್ದಾರೆ ಅಂತ ಹೇಳಿಲ್ಲ. ಮತ್ತೆ ನಾವು ಹೇಳಿರೋದು ಅಕ್ರಮ ನಡೆದಿರೋ ಬಗ್ಗೆ ಸ್ಪಷ್ಟ ಉತ್ತರ ಕೊಟ್ಟಿಲ್ಲ. ಸಮಿತಿ ವರದಿನೂ ಕೊಟ್ಟಿಲ್ಲ. ಇದನ್ನ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ನನ್ನ ಸಭಾಧ್ಯಕ್ಷರೇ, ಈಗಾಗಲೇ ಇಂಟರಿಮ್ ರಿಪೋರ್ಟ್ ತಗೊಂಡು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ವಿ ಸಭಾಧ್ಯಕ್ಷರು. ಫೈನಲ್ ರಿಪೋರ್ಟ್ ಕಾಯ್ತಾ ಇದ್ದೀವಿ. ಅಕ್ಟೋಬರ್ ರಲ್ಲಿ ಒಳಗಡೆ ಫೈನಲ್ ರಿಪೋರ್ಟ್ ಕೊಟ್ಟರೆ ಅವ್ರು ರಿಪೋರ್ಟ್ ಕೊಡ್ತಾನೆ ಯಾವ ಗುತ್ತಿಗೆದಾರ ತಪ್ಪು ಮಾಡಿದಾನೆ ಅವನ ಮೇಲೆ ಕೇಸ್ ಮಾಡೋದು, ಇಂಡಿಯನ್ ಸಸ್ಪೆಂಡ್ ಮಾಡೋದು ಆ ಕೆಲಸ ಮಾಡ್ತೀವಿ. ಆಯ್ತು. ಈಗ ಒಂದ್ ನಿಮಿಷ ರವಿ ಅವರೇ, ನಾನು ಯಾವ ವಿಚಾರವನ್ನು ಕರ್ತಲ್ಲಿ ಹೋಗಬಾರ್ದು ಅಂತ ಹೇಳಿದ್ದೀನಿ, ಅದು ಮಾಧ್ಯಮಗಳು ಕವರ್ ಮಾಡಬಾರ್ದು ಅಂತ ಹೇಳಂತ ಮಾತು ಹೇಳಿದ್ವಿ. ಯಾರು ಕೇಳಿಲ್ಲ ನಿಮಿಷ, ನೀವು ನನ್ನ ಪ್ರಶ್ನೆ ಮಾಡಿ. ಯಾರು ಕರ್ತದಲ್ಲಿ ಹೋಗಬಾರ್ದು ಹೇಳಿದ್ದೀನಿ, ಯಾರು ಈ ಸದನದ ವ್ಯಕ್ತಿ ಇಲ್ಲ ಅವರ ಹೆಸರನ್ನ ಬಯಸ್ಕೋಬಾರ್ದು ಹೇಳಿದೀವಿ. ಅದು ಮಾಧ್ಯಮದಲ್ಲಿ ರಿಪೋರ್ಟ್ ಆಗಬಾರ್ದು ಅಂತ ಹೇಳಂತ ಮಾತು ಹೇಳಿದ್ವಿ. ಓಕೆ, ನಾನು ಯಾವುದು ಡೈರೆಕ್ಷನ್ ಮಾಧ್ಯಮ ಕೊಟ್ಟಿಲ್ಲ. ನಾನು ಕೊಟ್ಟಿದ್ದ ಡೈರೆಕ್ಷನ್ ಅಂತ ಹೇಳಿದ್ರೆ ಕರ್ತವ್ಯದಲ್ಲಿ ಯಾರು ಹೋಗಬಾರ್ದು, ಆ ಕರ್ತವ್ಯ
ಅದನ್ನ ರಿಪೋರ್ಟ್ ಮಾಡಬಾರ್ದು ಅಷ್ಟೇ. 62 ಪ್ರಶ್ನೆಗಳಿಗೆ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಶೂನ್ಯ ವೇಳೆ ಅಬ್ದುಲ್ ಜಬ್ಬಾರ್ ಹೋದ್ರಿ. ರೇಷನ್ಗಾಗಿ ಹಿರಿಯರ ಪ್ರದಾಟ ಬೆರಳೆಚ್ಚು ಬಾರದವರೆಲ್ಲ ಪಡಿತರ ಎಂಬ ಸಾರ್ವಜನಿಕರ ಮಹತ್ವದ ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಅನುಮತಿ ಕೋರುತ್ತಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಪಡಿತರ ಪಡೆಯಲು ಹಿರಿಯ ನಾಗರಿಕರು ನ್ಯಾಯಬೆಲೆಗಳಿಗೆ ಪದೇ ಪದೇ ತೆರಳಿ ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಅತ್ಯಂತ ಕಳವಳಿಕಾರಿ ವಿಷಯವಾಗಿದೆ. ಹಿಂದೆ ಬೆರಳಿಚ್ಚು ಅಳಿಸಿ ಹೋಗಿರುವವರಿಗೆ ನ್ಯಾಯಬೆಲೆ ಅಂಗಡಿಯಲ್ಲಿ OTP ಮೂಲಕ ಪಡಿತರ ವಿತರಿಸುವ ವ್ಯವಸ್ಥೆ ಜಾರಿಯಲ್ಲಿತ್ತು. ಈ ಕ್ರಮದಿಂದಾಗಿ ವಯಸ್ಸ ಸಹಜವಾಗಿ ಹೆಬ್ಬೆರಳು ಗೆರೆ ಅಳಿಸಿ ಬೆರಳಿಚ್ಚು ಮೂಡದವರಿಗೆ ಪಡಿತರ ಪಡೆಯಲು ಸಹಾಯವಾಗುತ್ತಿತ್ತು. ಆದರೆ ಇದೀಗ ಆಹಾರ ಗಮನಿಸಿರುವ ಪರಿಣಾಮ ಹಿರಿಯರು ಪರಿಚಯಿಸುವಂತಾಗಿದೆ. ಬೆರಳಿಚ್ಚು ಪಡಿತರಕ್ಕಾಗಿ ಪ್ರತಿನಿತ್ಯ ನ್ಯಾಯಬೆಲೆಗಾಗಿದೆ. ಪಡಿತರ ಪಡೆಯಲು ಸಾಧ್ಯವಾದ ಮಹಿಳೆಯರು ದೈಹಿಕ ಅಶಕ್ತ ಫಲಾನುಭವಿಗಳಿಗೆ ನೆರವಾಗಲು ಆಹಾರ ಇಲಾಖೆ ಅನ್ನ ಸುರಕ್ಷಾ ಯೋಜನೆ ಜಾರಿಗೆ ತಂದಿದೆ. 75-80 ವರ್ಷ ಮೇಲ್ಪಟ್ಟ ಹಿರಿಯರ ದಾಖಲೆಗೆ ಉಚಿತವಾಗಿ ರೇಷನ್ ವಿತರಿಸುವುದು ಯೋಜನೆಯ ಉದ್ದೇಶ. ಈ ಸೇವೆ ಒದಗಿಸುವ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಪ್ರತಿ ಕುಟುಂಬಕ್ಕೆ ₹50 ಸರ್ಕಾರ ಪಾವತಿಸುತ್ತದೆ. ಆದರೆ ಯೋಜನೆ ಸಮರ್ಪಕವಾಗಿ ಎಲ್ಲಿಯೂ ಅನುಷ್ಠಾನಕ್ಕೆ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ವಿಚಾರವನ್ನು ತೀವ್ರವಾಗಿ ಪರಿಗಣಿಸಿ ಪಡಿತರ ಪಡೆಯುವುದು ಆಹಾರ ಫಲಾನುಭವಿಗಳು ಕಾನೂನುಬದ್ಧ ಆಹಾರ ಭದ್ರತೆಯ ಹಕ್ಕು ಆಗಿರುವುದರಿಂದ ತಾಂತ್ರಿಕ ಸಮಸ್ಯೆ ಅಥವಾ ವಯೋಸಹಜ ಕಾರಣಗಳಿಂದ ಒಬ್ಬ ಹಿರಿಯ ನಾಗರಿಕರು ಪಡಿತರದಿಂದ ವಂಚಿತರಾಗಿರುವಂತೆ ನಿಗಾವಹಿಸಲು 70 ವರ್ಷ ಮೇಲ್ಪಟ್ಟ ಹಾಗೂ ದೈಹಿಕವಾಗಿ ಹಿರಿಯ ನಾಗರಿಕರಿಗೆ ಬಯೋಮೆಟ್ರಿಕ್ ಕಲ್ಪಿಸುವುದು, ಬೆರಳಿಚ್ಚೆ ಹೊಂದಿಕೆಯಾಗದಿದ್ದರೆ OTP ಮುಖ ಗುರುತಿಸುವಿಕೆ ಅಥವಾ ಕಲ್ಪಿಸುವುದು ಹಾಗೂ ಬೆಳೆಯಲು ಸಾಧ್ಯವಾಗದ ಹಾಸಿಗೆ ಹಿಡಿದಿರುವ ಹಾಗೂ ಏಕಾಂಗಿಯಾಗಿ ವಹಿಸಿರುವ ಹಿರಿಯ ನಾಗರಿಕರಿಗೆ ಮನೆ ಬಾಗಿಲಿಗೆ ಪಡಿತರ ಕಲ್ಪಿಸುವ ವ್ಯವಸ್ಥೆಯನ್ನು ಜಾರಿಗೊಳಿಸುವ ಕುರಿತು ಸೂಕ್ತ ಕ್ರಮ ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ವರದಿಯನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾವಿಸಲು ಬಯಸುತ್ತೇನೆ. ಗ್ರಾಮದ ಸರ್ವೆ ನಂಬರ್ 130 ಶಾಂತಿಗುಡ್ಡೆ ಪ್ರದೇಶದಲ್ಲಿ 105 ಕುಟುಂಬಗಳು ಕಳೆದ 20 ವರ್ಷಗಳಿಂದ ಕೈಗಾರಿಕೆಗಳಿಂದಾಗಿ ತೀವ್ರ ತೆರನಾದ ಸಮಸ್ಯೆಯನ್ನು ಎದುರಿಸುತ್ತಿದ್ದು, ಈ ಸಮಸ್ಯೆಯ ಬಗ್ಗೆ 2007 ಪ್ರಾರಂಭಗೊಂಡಿರುತ್ತದೆ. ಈ ಹಿಂದೆ ಹಲವು ಬಾರಿ ಸರ್ಕಾರ ಮತ್ತು ಸಂಬಂಧಪಟ್ಟವರ ಗಮನ ಸೆಳೆದಿರುತ್ತದೆ.